ಅವಳು ನಾನು ಓದುತ್ತಿದ್ದ ಕಾಲೇಜಿಗೆ ಹೊಸದಾಗಿ ಬಂದ ದಿನದಿಂದಲೇ ಏನೋ ಬದಲಾವಣೆ ಶುರುವಾಯಿತು. ಅದು ಯೂನಿವರ್ಸಿಟಿ ಆಫ್ ಮೈಸೂರಿನ ಹಳೆಯ ಕಟ್ಟಡದ ದಾರಿಗಳಲ್ಲಿ ನಡೆದ ಸಣ್ಣ ಪರಿಚಯ. ಮೊದಲ ದಿನವೇ ಅವಳು ನನ್ನ ಬಳಿ ನಿಂತು ಒಂದು ಪ್ರಶ್ನೆ ಕೇಳಿದಳು. ಸರಳವಾದ ಪ್ರಶ್ನೆ, ಆದರೆ ಉತ್ತರಿಸಲು ನಾನು ಯತ್ನಿಸಿದಷ್ಟು ಮಾತುಗಳು ಗಂಟಲಲ್ಲಿ ಸಿಲುಕಿಕೊಂಡಿದ್ದವು. ಮಾತು ಬಂದರೂನು ನಾನು ಮೂಕನಾದೆ. ಅವಳು ಮಾತನಾಡುವಾಗ ಪದಗಳಿಗಿಂತ ಅವಳ ಕಣ್ಣುಗಳು ಹೆಚ್ಚು ಹೇಳುತ್ತಿದ್ದವು. ಅವಳ ನಗುವಿನ ಹಿಂದೊಂದು ಮೃದುವಾದ ದುಃಖ ಇತ್ತು. ಅದನ್ನು ಅರ್ಥ ಮಾಡಿಕೊಳ್ಳಲು ನಾನು ಪ್ರಯತ್ನಿಸುತ್ತಿದ್ದೆ. ಒಮ್ಮೆ ಕಾಲೇಜಿನ ವಾರ್ಷಿಕೋತ್ಸವದ ದಿನ ಜನಸಂದಣಿ ತುಂಬಿತ್ತು. ಅವಳು ಜಾರಿ ಬೀಳುವಷ್ಟರಲ್ಲಿ ನಾನು ಅವಳ ಕೈ ಹಿಡಿದೆ. ಆ ಸ್ಪರ್ಶದಲ್ಲಿ ಏನೋ ವಿಚಿತ್ರ ನಿಶ್ಶಬ್ದ. ಆ ಕ್ಷಣದಲ್ಲಿ ನನಗೆ ಸುತ್ತಲಿನ ಜಗತ್ತು ಕಾಣಲೇ ಇಲ್ಲ. ಕಣ್ಣು ಕಂಡರೂನು ಕುರುಡನಾದೆ. ಅವಳ ಕೈ ಹಿಡಿದ ನಂತರ ಅವಳು ನಿಧಾನವಾಗಿ ಹೇಳಿದಳು, ನನ್ನನ್ನು ಏಕೆ ಇಷ್ಟಪಡ್ತೀಯಾ? ನಾನು ಕೆಲ ಕ್ಷಣ ಮೌನವಾಗಿದ್ದೆ. ನಂತರ ಹೇಳಿದೆ, ಕೇಳಬೇಡ ಕಾರಣ. ನಿನ್ನ ಪ್ರೀತಿಸಲು ಕಾರಣವೇಕೆ ಬೇಕು? ದೇವತೆಯ ಆರಾಧಿಸಲು. ಅವಳು ಅಚ್ಚರಿಯಿಂದ ನೋಡಿದಳು. ನಾನು ಮುಂದುವರೆಸಿದೆ, ಪ್ರೀತಿಗೆ ಕಾರಣ ಹೇಳಿದರೆ ಅದು ವ್ಯವಹಾರವಾಗುತ್ತದೆ. ಆದರೆ ನೀನು ಒಂದು ಅನುಭವ. ದೇವಾಲಯಕ್ಕೆ ಹೋಗಿ ಯಾಕೆ ನಮಸ್ಕರಿಸುತ್ತೇವೆ ಎಂದು ಯಾರಾದರೂ ಕೇಳಿದರೆ ಉತ್ತರ ಸಿಗುತ್ತದಾ? ಹೃದಯಕ್ಕೆ ಹತ್ತಿರವಾದುದನ್ನು ಆರಾಧಿಸಲು ಕಾರಣ ಬೇಡ. ಅವಳ ಕಣ್ಣಲ್ಲಿ ಕಣ್ಣೀರು ಮಿನುಗಿತು. ಆ ದಿನದಿಂದ ನಮ್ಮ ನಡುವೆ ದೊಡ್ಡ ಘೋಷಣೆಗಳಿಲ್ಲ, ಆದರೆ ಮೌನದಲ್ಲಿ ಒಂದು ಬಂಧ ಬೆಳೆದಿತ್ತು. ಕೆಲ ಪ್ರೀತಿಗಳು ಗದ್ದಲ ಮಾಡಲ್ಲ, ಅವು ಶಾಂತವಾಗಿ ಹೃದಯದಲ್ಲಿ ನೆಲೆಸುತ್ತವೆ. ಕಾರಣ ಕೇಳುವುದೇ ಅವುಗಳಿಗೆ ಅವಮಾನ. ನಿನ್ನನ್ನು ಪ್ರೀತಿಸುವುದು ಅದು ಒಂದು ನಿರ್ಧಾರ ಅಲ್ಲ, ಅದು ಒಂದು ಆರಾಧನೆ. ಈ ಕತೆ ಇಷ್ಟ ಆಗಿದೆ ಅನ್ಕೋತೀನಿ. ಮುಂದಿನ ಕತೆಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.